ಧನುರ್ರಾಶಿ, ಧನುರ್ಮಾಸವೂ ನಡೀತದೆ. ಭಾಗ್ಯೋದಯ ಕಾಲ. 9ನೇ ಮನೆಯ ಅಧಿಪತಿ ರಾಶಿಗೆ ಬರುವುದು ಮತ್ತು ರಾಶಿಯ ಅಧಿಪತಿ 7ನೇ ಮನೆಯಲ್ಲಿರುವುದು. ಎರಡು ಭಾಳ ವಿಶೇಷವಾಗಿರ್ತಕ್ಕಂಥ ಕಾಂಬಿನೇಷನ್ನು. ಇಷ್ಟ ಗ್ರಹರು ಕೇಂದ್ರದಲ್ಲಿ ಸಂಚಾರ ಮಾಡ್ತಕ್ಕಂತಹ ತಿಂಗಳು ಧನುರಾಶಿಯವರಿಗೆ. ಕುಟುಂಬ, ಮಿತ್ರರು, ಮಿತ್ರವಲಯ, ಔದ್ಯೋಗಿಕದಲ್ಲಿರ್ತಕ್ಕಂತಹ ಜನರು ಇವರೆಲ್ಲ ಹತ್ತಿರ ಬರ್ತಕ್ಕಂಥದ್ದು, ಇವರಲ್ಲಿ ಪ್ರಾಮುಖ್ಯತೆ ಹೆಚ್ಚಾಗ್ತಕ್ಕಂಥದ್ದು, ಇವರಲ್ಲಿ ನಿಮ್ಮ ಏಳಿಗೆಗೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯ ಆಗುವುದು ಧನುರಾಶಿಗೆ. ಮಾನಸಿಕವಾಗಿ ನೆಮ್ಮದಿ, ಹೂಡಿಕೆ ಮಾಡ್ತಕ್ಕಂತಹ ಒಂದು ಅನೇಕ ಕೆಲಸಗಳಾಗ್ತದೆ. ಅದು ಭೂಮಿಯ ಮೇಲಿರ್ಬೋದು, ಸೈಟ್ ಮೇಲಿರ್ಬೋದು, ಫ್ಲ್ಯಾಟ್ ಮೇಲಿರ್ಬೋದು, ಇನ್ನೇನಾದರೂ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇರ್ಬೋದು. ಇದೆಲ್ಲವೂ ಕೂಡ ಒಳ್ಳೆಯ ಗತಿಗೆ ಬರ್ತಕ್ಕಂತಹ ತಿಂಗಳು ಡಿಸೆಂಬರ್ ಮಾಸ. ಶ್ರೀ ಸೂರ್ಯನಾರಾಯಣ ದೇವರ ಸ್ತೋತ್ರ, ಸೂರ್ಯ ಕವಚ. ರವಿಯು ಧನುರಾಶಿಯಲ್ಲಿ, ಮಕರ ರಾಶಿಯಲ್ಲಿದ್ದಾಗ ಆಸಕ್ತರು, ಶ್ರದ್ಧಾವಂತರು ಸೂರ್ಯನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು. ಅದರಲ್ಲಿ ನಾರಾಯಣ ಕವಚವನ್ನು ಅಥವಾ ನಾರಾಯಣ ಮಂತ್ರವನ್ನು, ಸೂರ್ಯ ಮಂತ್ರವನ್ನು ಒಟ್ಟಿಗೆ ಜಪವನ್ನು ಮಾಡ್ತಾ ಇರತಕ್ಕಂಥದ್ದು, ಅಥವಾ ಸೂರ್ಯನಾರಾಯಣ ಕ್ಷೇತ್ರಕ್ಕೆ ದರ್ಶನ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡೋದು ಬಹಳ ಒಳ್ಳೆಯದು. ರುದ್ರದೇವರ ಆರಾಧನೆಯನ್ನು ಕೂಡ ಧನುರಾಶಿಗೆ ವಿಶೇಷವಾಗಿ ಹೇಳಲಾಗಿದೆ.